ನೋಡ್ಬೋದು ನಮ್ಮ ಸೂರ್ಯ ಅಣ್ಣ ಅಂತ ಫುಲ್ ದಂಡಿಗೆ ಬಂದು ಇಳಿಲಕ್ಕೆ ಇವಾಗ ಇಳಿದು ಮಕ್ಕೊಂಡ್ಬಿಡ್ತಾನೆ ನಾವು. ಇವರೆಲ್ಲ ನನಗೆ ಡ್ರೈವರ್ ಮಾಡಿಬಿಡ್ತಾರ, ಕ್ರೇಜಿ ಇನ್ಸಾನ್ಗೆ ಡ್ರೈವರ್ ಮಾಡಿಬಿಡ್ತಾರೆ ಗೈಸ್ ಇವರೆಲ್ಲ. ಊಟಕ್ಕೆ ಬಂದು ಗೈಸ್ ಪ್ರಸಾದ ಅಂತ ನಮ್ಮ ಪರಿಚಯದವ್ರು ಸಿಕ್ಕಿರು, ನಮ್ಮ ದೊಡ್ಡಪ್ಪ ಆ್ಯಂಡ್ ನಮ್ಮ ಮಾವನೇ ಆಗ್ಬೇಕವರು ಅವ್ರ ಜೊತೆ ಬಂದು ಊಟಕ್ಕೆ. ದೇವರಲ್ಲಿ ನಂಬಿಕೆ ಇರಬೇಕು, ಮೂಢನಂಬಿಕೆ ಇರಬಾರ್ದು. ಅಂಧ ಭಕ್ತರಂತ ನೋಡು, ಅಂಧ ಭಕ್ತರಾಗಬೇಡ್ರಿ, ಭಕ್ತರಿರ್ರಿ, ಅಂಧ ಭಕ್ತರಾಗಬೇಡ್ರಿ ಗೈಸ್. ಆ ಥರ ಥಾಟ ಲಾಂಗ್ ವಿಡಿಯೋದಾಗೂ ಬೇಕು ಏನು ಅನ್ನೋದು ಕಾಮೆಂಟ್ ಮಾಡಿರಿ. ಲಾಂಗ್ ವಿಡಿಯೋದ ಲಾಸ್ಟಿಗೆ ಥಾಟ್ ಬಾಯ್ ಮಾಡ್ತಿರ್ನಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದಾರೆ ಕ್ರೇಜಿ ಇನ್ಸಾನ್. ಡೇಸ್ ಡೈಲಿ ಲಾಂಗ್ ವಿಡಿಯೋ ಚಾಲೆಂಜ್ ಇವತ್ತು ಎಷ್ಟನೇ ದಿನ ಅದ ಐ ಡೋಂಟ್ ನೋ ಗೈಸ್. ಇವತ್ತು ನಾನು ಒಂದಿನ ರೆಸ್ಟ್ ಮಾಡೋದಾಯ್ತಪ್ಪ. ಇವತ್ತು ನಾನೇನು ವಿಡಿಯೋ ಮಾಡೋದು, ಮಿನಿ ಬ್ಲಾಗ್ ಬೇಡ, ಲಾಂಗ್ ವಿಡಿಯೋನು ಬೇಡ. ಮುಗ್ಗಲ್ತನ ಮಾಡ್ಕೊಂಡು 4 ತನ ಅಂದರೆ 2 ತನ ಮಲ್ಕೊಂಡಿನಿ. ಮಲ್ಕೊಂಡು 2ಕ್ಕೆದ್ದು ಒಂದಿಷ್ಟು ಅದೇ ನಿನ್ನೆ ಉಳಿದಿತ್ತಲ್ಲಣ್ಣ ಅದೊಂದಿಷ್ಟು ತಿಂದೆ. ಹಸುವಾಗನ ತಿಂದು ಬೇಡಪ್ಪ ಬೇಡ ಅಂತೇಳಿ ಕೂತಿದ್ದೆ ಗೈಸ್. ಆಮೇಲೆ ಒಂದು ವಾಯ್ಸ್ ಹಿಂಗೆ, ನಿನ್ನನ್ನು ತುಳಿದವ್ರ ಮುಂದೆ, ನಿನ್ನನ್ನು ಹೇಳ್ದವ್ರ ಮುಂದೆ, ನಿನ್ನನ್ನು ನೀ ಏನೂ ಆಗಲ್ಲ ಅಂದವ್ರ ಮುಂದೆ, ನೀ ಏನು ಬೆಳೆಯಲ್ಲ, ನೀ ಏನು ಇದು ಹುಚ್ಚ ಆಟ ಮಾಡ್ತದ, ಕಲಿಯೋದು ಬಿಟ್ಟು ಕಲಿಯೋ ಟೈಮ್ನಾಗ ಕಲಿಯಲಿಗ್ಯದ, ಕಾಲೇಜ್ ಹೋಗಲ್ಲ, ಇದೇನು ಮಾಡ್ತಾ ಅಂದವ್ರ ಮುಂದೆ ನಾನು ಬೆಳಕು ತೋರಿಸ್ಬೇಕಲ್ಲ. ಸೊ ಈ ಮುಗ್ಗಲ್ತನ ಬಿಡಬೇಕು. ಆ ಟೈಮ್ದಾಗ ಈಗ ಇಂಥವ್ರ ಮುಂದೆ ನಾನು ಬೆಳಕು ತೋರಿಸ್ಬೇಕು ಗೈಸ್. ಅವ್ರ ಮುಂದೆ ನಾನು ಒಂದು ಲೆವೆಲಿಗೆ ಹೋಗಿ ತೋರಿಸ್ಬೇಕು. ಅದ್ರ ಸರಿ ನಾನು ಲಾಂಗ್ ವಿಡಿಯೋ ಹಾಕ್ತೀನಿ. ವಿಡಿಯೋ ಓಡಲಿ ಬಿಡಲಿ ಐ ಡೋಂಟ್ ಕೇರ್. ಡೈಲಿ ಲಾಂಗ್ ವಿಡಿಯೋ, ಡೈಲಿ ಮಿನಿ ವ್ಲಾಗ್ ಅಂತೂ ಬಂದೇ ಬರ್ತಾವೆ ಗೈಸ್. 75 ಡೇಸ್ ಡೈಲಿ ಮಿನಿ ವ್ಲಾಗಿನಂತೂ 61ನೇ ದಿನ ಕಂಪ್ಲೀಟ್ ಆಗ್ಯದ. ಇವಾಗ ಇನ್ನು 62ನೇ ದಿನದಿಂದ ಸ್ಟಾರ್ಟ್ ಆಗ್ತದೆ. ಇವತ್ತು 62ನೇ ದಿನ ಇರ್ತದೆ. ಇದು ಲಾಂಗ್ ವಿಡಿಯೋದು ಎಷ್ಟನೇ ದಿನ ಐ ಡೋಂಟ್ ನೋ. ಯಾಕಂದ್ರೆ ಲೆಕ್ಕ ಮಾಡ್ಕೊತೋದ್ರೆ ನನಗೆ ಏನೋ ಒಂಥರ ಮುಗಿಲ್ಗಿಡ ಬರ್ತಂತೇಳಿ ಲೆಕ್ಕನೇ ಮಾಡಿಲ್ಲ ಗೈಸ್ ನಾನು. ಅದಕ್ಕೆ ಕಂಟಿನ್ಯೂ ಹಾಕೋಬೇಕು ಡೈಲಿ ಲಾಂಗ್ ವಿಡಿಯೋಗಳು. ನೀವೇ ಯಾರಾದರೂ ಗೊತ್ತಿದ್ದವ್ರು ಕಾಮೆಂಟ್ ಮಾಡಾಕದ್ರಂತ 75 ಡೇಸ್ ಆದಮೇಲೆ ಆದ್ರೂ ಮಾಡಿರಿ, ಯಾವಾಗಾದ್ರೂ ಮಾಡಿರಿ. ಬಟ್ ಗೈಸ್ ಬೆಳಿಬೇಕು, ಒಟ್ಟು ಬೆಳಿಬೇಕು. ನಮ್ಮನ್ನು ಹೇಳ್ದವ್ರ ಮುಂದೆ ನಾನು ಏನೂ ಆಗಲ್ಲ ನಿಮ್ಮ ಕೈಲಿ ಅಂತ ಅಂದವ್ರ ಮುಂದೆ ನಾನು ಬೆಳೆದು ತೋರಿಸ್ಬೇಕು. ಅವ್ರ ಮುಂದೆ ಒಂದು ಲೆವೆಲ್ದಾಗ ಹೋಗಬೇಕು. ಅಷ್ಟೇ ನನ್ನ ತಲೆಗೆ ಇರೋದು ಗೈಸ್. ಈ ಮುಗ್ಗಲ್ತನದೆಲ್ಲ ಬಿಡ್ತೀನಿ. ಆ್ಯಂಡ್ ಇವಾಗ ನೋಡ್ರಿ ಇದೆಲ್ಲ ಇಷ್ಟೆಲ್ಲ ಸಿಕ್ಕಾಪಟ್ಟು ನೀನೇ ಅಡುಗೆ ಮಾಡಿದೆ ನೋಡ್ರಿಲ್ಲ, ಚಿಕನ್ 65. ಅದೇ ಅದು ಕಚಂಬ್ರಿ ಅದು, ಅದ್ರ ಎಣ್ಣೆ ನೋಡ್ರಿ ಇಷ್ಟೇ ಎಣ್ಣೆ ಉಳಿದದ. ಅದೆಲ್ಲ ಕ್ಲೀನ್ ಮಾಡ್ಬೇಕು ಗೈಸ್. ಇವಾಗ ಬೇಗ ಕ್ಲೀನ್ ಮಾಡ್ತೀನಿ. ಅದೆಷ್ಟು ಕ್ಲೀನ್ ಮಾಡಿಬಿಟ್ಟು ಸಿಗ್ತೀನಿ ಅಂತ ಗೈಸ್. ನಿಮಗೆ ಎಲ್ಲ ಕ್ಲೀನ್ ಮಾಡ್ಬೇಕು ಇವಾಗ ಗೈಸ್. ಶಿಸ್ತೆ ಇದೆಲ್ಲ ಕ್ಲೀನ್ ಮಾಡ್ಕೊಂಡೆ ಗೈಸ್. ಇದೆಲ್ಲ ಶಿಸ್ತೆ ಒಟ್ಟೆಲ್ಲ ಕ್ಲೀನ್ ಮಾಡಿದೆ. ಹೆಂಗೆ ಮಾಡ್ಕೊಂಡು ನೋಡಿ ಗೈಸ್. ಇವಾಗ ಒಂದಿಷ್ಟು ನೀರಿಗೆ ಇಟ್ಟಿನಿ. ಅದನ್ನು ಇವಾಗ ಸ್ನಾನ ಮಾಡಬೇಕು ಗೈಸ್. ಇವಾಗ ಸ್ನಾನ ಮಾಡಿಬಿಟ್ಟು ಒಂದಿಷ್ಟು ಎಲ್ಲರ ತಿರುಗಾಡಕಂದ್ರೆ ಒಂದಿಷ್ಟು ಟೆಂಪಲ್ಗೆ ಹೋಗ್ಬೇಕಂತ ಪ್ಲಾನ. ಯಾಕೋ ಒಂಥರ ಮನಸ್ಸು ಸರಿ ಇಲ್ಲ ರಸಲಿಂದ ಹೋಗ್ಬರ್ಬಂದ ಬನ್ನಿ ಗೈಸ್. ಎಲ್ಲ ಹೇಳ್ದು ಮುಂದೆ ಬೇಗ ಜಳಕ ಮಾಡಿ ವಾಪಸ್ ಬರ್ತೀನಿ, ಸ್ನಾನ ಮಾಡ್ಕೊಂಡು ವಾಪಸ್ ಬರ್ತೀನಿ ಅಂತ ಬಂದು ಸಿಗ್ತಂತೆ ಗೈಸ್. ವೇಟ್ ಆ್ಯಂಡ್ ವಾಚ್ ಗೈಸ್. ಸ್ನಾನ ಮಾಡಿ ರೆಡಿ ಆಗಿಬಿಟ್ಟೆ ಗೈಸ್. ನೋಡ್ರಿ ತಗೋಡ ನೋಡ್ರಿ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಇವಾಗ ನಾನು ಕ್ಲೀನ್ ಆಗಿಬಿಟ್ಟೆ. ಎಲ್ಲ ಸ್ನಾನ ಅಂತ ಆಗ್ಯದ, ಜಳಕ ಅಂತ ಆಗ್ಯದ ಗೈಸ್. ಇವಾಗ ಹೋಗ್ಬೇಕು ಒಂದು ಕಡೆ. ನಮ್ಮ ಕ್ರಶ್ ಬಾಯ್ ಹತ್ರ ಹೋಗ್ಬೇಕು. ಕ್ರಶ್ ಬಾಯ್ ಹಿಡ್ಕೊಂಬರ್ಬೇಕು. ಕ್ರಶ್ ಬಾಯ್ ಇಲ್ಲದನ ಹಾಸ್ಪಿಟ್ಲ್ ಬಳಿ. ಅವನು ಕರ್ಕೊಂಡು ವಾಪಸ್ ಐತಲ್ಲ ಹೋಗಮ್ಮಂತ ಬನ್ನಿ ಗೈಸ್. ದೂರ ಅದ, ಹೋಗಿ ಒಂದು 20-25 ಕಿಲೋಮೀಟ್ರ್ ಆಗದ. ಹೋಗಿ ಬರಮ್ಮಂತ ಬನ್ನಿ ಗೈಸ್. ಮುಂದೆಲ್ಲ ನೀವು ನೋಡಿರ್ತೀರಲ್ಲ. ಒಟ್ಟು ಹೇಳ್ತೀನಿ ಬರ್ರಿ, ಮುಂದೆ ತೋರ್ತಿಂತಲ್ಲ. ಇವಾಗ ಹೋಗಮ್ಮಂತ ಬಂದು ಮತ್ತೆ ವಾಪಸ್ ಅಡುಗೆ ಮಾಡ್ಕೋಬೇಕು ಗೈಸ್. ಅಡುಗೆ ಮಾಡ್ಕೋಬೇಕಂದ್ರೆ ಬೇಸರ. ಅಡುಗೆ ಮಾಡ್ಕೊಳ್ಳೋದು ಬೇಸರ ಅಲ್ಲ, ಅಡುಗೆ ಮಾಡ್ಕೊತೀನಿ. ಬಟ್ ಆಯಿತು ಮತ್ತೆ ವಾಪಸ್ ಕ್ಲೀನ್ ಮಾಡ್ಬೇಕಲ್ಲ. ಇಷ್ಟು ತಂದು ಬಂಗಾರದಾಗ ಮಾಡೀನಿ, ಮತ್ತು ಇದನ್ನು ಕ್ಲೀನ್ ಮಾಡ್ಬೇಕಲ್ಲ, ನನಗೆ ಅದೇ ಬೇಜಾರು. ಬನ್ನಿ ಗೈಸ್, ಏನಾಗುತ್ತಾಗಲಿ ನೋಡೋಮಂತ ಮುಂದೆ ಗೈಸ್. ಯಾವುದು ತಲೆ ಕೆಡಿಸ್ಕೊಳ್ಳೋದಿಲ್ಲ. ಬೇಗ ಹೋಗಿ ಬೇಗ ಬರ್ಬೇಕು, ಆದಷ್ಟು ಬೇಗ ಬರ್ಬೇಕು ಗೈಸ್. ಇವಾಗ 6 ಆಗ್ಯದ. ಹೋಗಿ ಬರ್ಬೇಕಂದ್ರೆ 50 ಕಿಲೋಮೀಟ್ರ್ ಹೋಗಿ ಬರ್ಬೇಕಾಗುತ್ತೆ. ಹೋಗೋದು ಬರೋದು 2 ಕೂಡ 50 ಆಗುತ್ತೆ. ನೋಡೋಮಂತ ಬನ್ನಿ ಗೈಸ್, ಹೋಗಿ ಬರೋಣ ಅಂತ ಗೈಸ್. ಇವಾಗ ಮನೆ ಬಿಡಾಕತ್ತೀನಿ. ನೋಡ್ಬೋದು ನಮ್ಮ ಸೂರ್ಯ ಅಣ್ಣ ಅಂತ ಫುಲ್ ದಂಡಿಗೆ ಬಂದು ಇಳಿಲಕ್ಕೆ ಇವಾಗ ಇಳಿದು ಮಕ್ಕೊಂಡ್ಬಿಡ್ತಾನೆ. ನಾವು ಮಕ್ಕಳಕ್ಕಿಂತ ಮುಂಚೆ ನಾವಂತೂ ಬರೋಲ್ಲ, ಮಕ್ಕೊಂಡಿದ್ದೇ ಬರ್ತೀವಿ ಮನೆಗೆ. ನಾವು ಮನೆಗೆ ಬೇಗ ಹೋಗಿ ನಮ್ಮ ಕೆಲಸ.
ಸೇರಿ ಜಾಬೇರಿ ಹೊಂಟಿವಿ. ಬರೀ ಇವಾಗ ಹೋಗೋಮಂತ ಇನ್ನೊಂದು ಸ್ವಲ್ಪ ದೂರ ಅದ ಜಾಬೇರಿ, ಇನ್ನೇನು ಭಾಳ ದೂರ ಇಲ್ಲ. ಬೇಗ ಅಲ್ಲಿ ಹೋಗಿ ಜಾಬೇರಿ ಸಿಗ್ತೀವಿ ನೀವು ಡೈರೆಕ್ಟ್. ಭಾಳ ಬರ್ತಾವ ಗಾಡಿ ಹಿಡಿಬೇಕು. ಇವರೆಲ್ಲ ನಮಗೆ ಡ್ರೈವರ್ ಮಾಡಿಬಿಡ್ತಾರ, ಕ್ರೇಜಿ ಇನ್ಸಾನಿಗೆ ಡ್ರೈವರ್ ಮಾಡಿಬಿಡ್ತಾರೆ ಗೈಸ್. ಇವರೆಲ್ಲ ಎಣ್ಣೆ ಟೈಪು. ನಮ್ಮಪ್ಪ ಹೇಳಿದ್ರು ನೀನು ಮಗನೇ ಅಲ್ಲ. ಗೈಸ್ ಅಲ್ಲಿಂದ ಇವಾಗ ಜಾಬೇರಿ ಬಂದೀವಿ ನೋಡ್ರಿ. ಇಲ್ಲಿ ಇವತ್ತು ಶುಕ್ರವಾರ ಸೇಮ್ ಅಮಾಸಿ ಟೈಪ್ ಆಗ್ಯದ ಗೈಸ್. ಇಲ್ಲೆಲ್ಲ ಜನ ನೋಡ್ರಿ ಎಲ್ಲ ಹೊಸ ಹೊಸ ಗಾಡಿ ತೊಗೊಂಬಂದು ಗಾಡಿ ಪೂಜೆ ಮಾಡಿಸ್ತಾರೆ ಇಲ್ಲಿ. ನಾವು ಯಾವಾಗ ಮಾಡ್ಸೋದು ಗಾಡಿ ಗೊತ್ತು ಗೈಸ್. ಬರೀ ದೊಡ್ಡ ದೊಡ್ಡ ಆಸೆ ಬೇಡ, ಫಸ್ಟ್ ದೇವ್ರ ಮೇಲೆ ದೇವ್ರ ಗೈಸ್. ಇಲ್ಲಿ ಒಳಗೆ ದರ್ಶನ ಮಾಡ್ಕೊಳಕ್ಕೆ ಬಂದಿದ್ದು ಜಸ್ಟ್ ದರ್ಶನ ಮಾಡ್ಕೊಂಬಂದು ಕೂತೀವಿ. ಇವಾಗ ವಾಪಸ್ ಹೋಗ್ಬೇಕು, ಒಂದು 5 ನಿಮಿಷ ಕುಂತು ಮಾಡಿ ಆಮೇಲೆ ಹೋಗ್ಬೇಕು ಅನ್ನೋ ಪ್ಲಾನ್. ಅದಕ್ಕೆ ಕುಂತೀವಿ ಗೈಸ್. ಇವಾಗ ಟೈಮ್ ಆಗ್ಯದ, ಕತ್ಲಾಗುತ್ತೆ. ಆದಷ್ಟು ಬೇಗ ಹೋಗ್ಬೇಕು. ಬಿಜಾಪುರಕ್ಕೆ 25 ಕಿಲೋಮೀಟ್ರ್ ಆಗುತ್ತೆ. ಅದ್ರ ಸಲಿಂದ ಬೇಗ ಹೋಗ್ಬೇಕು ಗೈಸ್. ಹಿಂದೆ ಯಾರು ನಿನ್ನ ಅಕ್ಕನ್ ಕುರ್ಪ ಹಾಕಿದ್ರೆ ಡಾಕ್ಟರ್ ಸ್ಟಿಚ್ ಹಾಕಕ್ ಜಾಗ ಇರಬಾರ್ದು, ಗೊತ್ತಾಯ್ತೇನೋ ನಿನ್ನ ಏನ್ ಗೈಸ್. ನಮ್ಮ ಹಿಂದಿರೋ ನೋಡ್ರಿ ದಂಡಪಾಳ ಗ್ಯಾಂಗ್, ನಮ್ಮ ಗೋಲ್ಡನ್ ಫ್ಯಾಮಿಲಿ ಗ್ಯಾಂಗ್ ಗೈಸ್. ಇದು ಹೆಂಗೆ ಬ್ಯಾಂಕ್ ಎಲ್ಲ ಬ್ಯಾಂಕ್ ನೋಡ್ರಿ ನಮ್ಮ ದಂಡಪಾಳ ಗ್ಯಾಂಗ್ ಇಲಿಗಳು ಬಂದ. ನಮ್ಮ ಗೋಲ್ಡನ್ ಫ್ಯಾಮಿಲಿ ಇಲಿಗಳು ದಂಡಪಾಳ ಬರುತ್ತೆ ಬ್ಯಾಂಕ್. ನಮ್ಮ ಗೋಲ್ಡನ್ ಫ್ಯಾಮಿಲಿ ಇಲಿಗಳು ಗೈಸ್. ಇದು ತಂದಾನೆ ತಾನೆ ತಾನೆ ತಂದಾನೆ ತಾನೆ ತಾನೆ ತಂದಾನೆ ತಾನೆ ತಾನೆ ತಂದಾನೆ ತಾನೆ ನಾನೇ ಬ್ರೋ. ಗೈಸ್ ಇಲ್ಲಿ ಊಟಕ್ಕೆ ಬಂದ್ವಿ ಗೈಸ್. ಪ್ರಸಾದ ಅಂತ ನಮ್ಮ ಪರಿಚಯದವ್ರು ಸಿಕ್ಕಿರು, ನಮ್ಮ ಗೌಡ ಫ್ಯಾಮಿಲಿದವ್ರು ಆ್ಯಂಡ್ ನಮ್ಮ ಮಾವನೇ ಆಗ್ಬೇಕವರು. ಅವ್ರ ಜೊತೆ ಬಂದೀವಿ ಊಟಕ್ಕೆ. ಅದೊಡ್ಡ ಹುಲಿಗಳು ಇವ್ರದೇ ದೇವ್ರ ಇತ್ತ ಕರ್ಕೊಂಡು ಬಂದಾರ ಊಟಕ್ಕೆ. ಊಟ ಮಾಡತ್ತೀವಿ, ಊಟ ಮಾಡೋಣ ಗೈಸ್. ಅಲ್ಲಿಂದ ಚಾ ಕುಡಿಯೋಕೆ ಬಂದೀನಿ ನಮ್ಮ ಕ್ರಶ್ ಬ್ಯಾಗ್ ಇಟ್ಕೊಂಡು. ಅಲ್ಲಿ ಒಂದು ಇನ್ಸಿಡೆಂಟ್ ಆಯಿತು ದೇವ್ರಿಗೆ ಹೋದಲ್ಲಿ. ಅದು ಹೇಳ್ಬೇಕಂದ್ರೆ ಮನೆಗೆ ಹೋಗಿ ಆಯ್ತು ನಿಮ್ಗೆ, ಇದೆಲ್ಲ ಪಬ್ಲಿಕ್ನೇ ಬೇಡ. ಮನೆಗೆ ಹೋಗಿ ಫುಲ್ ಪ್ರೈವೇಟಿಗೆ ಚೆಂದ ಹೇಳ್ತೀನಿ ಇನ್ಸಿಡೆಂಟ್. ಬಾಕಿ ಚೆಂದ ಇನ್ಸಿಡೆಂಟ್ ಹೋದಲ್ಲಿ ಹೇಳ್ತೀನಿ ಇಷ್ಟ ಆಗುತ್ತೆ ಗೈಸ್. ಅಲ್ಲಿಂದ ಸೀದಾ ಮನೆಗೆ ಬಂದೆ. ಇದು ಒಂದು ಮ್ಯಾಟ್ರ್ ಗೈಸ್. ಏನಪ್ಪ ಅಂದರೆ ಅಲ್ಲಿ ನಾನು ನಮ್ಮ ಕ್ರಶ್ ಬ್ಯಾಗ್ ಹೊಂಟಿದ್ದೀವಲ್ಲ, ಹೋಗುವಾಗ ಅನ್ಕೋತ ಹೊಂಟಿದ್ವಿ ಏನಪ್ಪ ಅಂದರೆ ಜಸ್ಟ್ ಸುಮ್ ಕಾಮಿಡಿಗೆ. ಅಲ್ಲಿ ಯಾರಾದ್ರೂ ನಮ್ಮ ಗೋಲ್ಡನ್ ಫ್ಯಾಮಿಲಿಯವ್ರು ಸಿಗಬೇಕು ಅಂದರೆ, ಅಲ್ಲಿ ಯಾರಾದ್ರೂ ಗೋಲ್ಡನ್ ಫ್ಯಾಮಿಲಿ ಸಿಕ್ಕು ಊಟಕ್ಕೆ ಬರ್ರಿ ಅನ್ಬೇಕು. ನಾವು ಹೊಲ ಅನ್ಬೇಕು, ಬರ್ರಿ ಅನ್ಬೇಕು ಅವರು. ಆಮೇಲೆ ಥರ ಊಟಕ್ಕೆ ಹೋಗ್ರಿ ಅಂದ್ರೆ ನಾವು ಜಸ್ಟ್ ಇಬ್ಬರೇ ಮಾತಾಡೋಕೆ ಕಾಮಿಡಿ ಮಾಡ್ಕೊಂಡು ಹೊಂಟಿದ್ವಿ. ಬಟ್ ಅಲ್ಲಿ ಅದೇ ನಿಜ ಆಯಿತು. ನಮ್ಮ ಗೋಲ್ಡನ್ ಫ್ಯಾಮಿಲಿದವರು ಪ್ಲಸ್ ಅವ್ರು ಏನೋ ನಮ್ಮ ರಿಲೇಷನ್ ಆಗ್ತಾರಂತ, ಅದು ನನಗೆ ಗೊತ್ತಿಲ್ಲ. ಬಟ್ ಏನೋ ನಮ್ಮ ರಿಲೇಟಿವ್ ಆಗ್ತಾರಂತವ್ರು. ಅವರು ಬರ್ರಿ ಅಂತ ನಾವು ಕರ್ಕೊಂಡು ಹೋದ ಗೈಸ್. ದೇವರಲ್ಲಿ ನಂಬಿಕೆ ಇರಬೇಕು, ಅದು ಮೂಢನಂಬಿಕೆ ಇರಬಾರ್ದು ಅಂತಾರೆ. ಆ ಥರ ನಮ್ಮ ಪಾಲಿಸಿ. ದೇವರ ಅದನ್ನ ಇಲ್ಲ ಹಿಂಗೆಲ್ಲ ನಾವು ಮಾತಾಡೋಕೆ ಹೋಗಲ್ಲ. ದೇವರಲ್ಲಿ ನಂಬಿಕೆ ಇರಬೇಕು, ಮೂಢನಂಬಿಕೆ ಇರಬಾರ್ದು. ಅಂಧ ಭಕ್ತರಂತ ನೋಡಿ, ಅಂಧ ಭಕ್ತರಾಗಬೇಡ್ರಿ. ಭಕ್ತರಿರ್ರಿ, ಅಂಧ ಭಕ್ತರಾಗಬೇಡ್ರಿ ಗೈಸ್. ಒಂಥರ ಏನೋ ಪಾಸಿಟಿವ್ ವೈಬ್ ಬಂದ್ಬಿಡ್ತು ಗೈಸ್. ಅಲ್ಲಿ ಆ ಟೈಪ್ ಆಗೋಣ. ನಾವು ಸುಮ್ಮನೆ ಕಾಮಿಡಿ ಮಾಡ್ಕೋತ ಅದು ಏನಂದ್ರೆ ಅಲ್ಲಿ ಹೊಂಟಿದ್ವಿ. ಅಲ್ಲೆಲ್ಲ ಜನ ಭಾಳ ಜನ ಬಂದಿದ್ರು. ಇವತ್ತು ಶುಕ್ರವಾರ ಅಮಾವಾಸ್ಯೆ ದಿನ ಬರ್ತಾರೆ, ಆ ಟೈಪ್ ಬಂದಿದ್ರು. ನಾವು ಅಂದ್ಕೊಂಡ್ವಿ ಸುಮ್ಮನೆ ಯಾರಾದರೂ ಇಲ್ಲ ಸಿಗುವಾಗಪ್ಪ ಸಿಕ್ಕಿ ಹಿಂಗೆ ಬರ್ರಿ ಅನ್ಬೇಕು. ನಾವು ಅಲ್ಲ ಅಂತೀನಿ ಬರ್ರಿ. ಆ್ಯಂಡ್ ಮತ್ತೆ ನನಗೆ ಅಂದ್ರೆ ಅವ್ರು ಅದ್ರಲ್ಲ ನನಗೆ ಕರಿಬೇಕು. ಅವರು ನಮ್ಮ ಕ್ರಶ್ ಬೇಕಾದ್ರೆ ಹೋಗಲ್ಲ, ನನಗೆ ಕರಿಬೇಕಂತ ನಾ ಹೇಳಿದ್ದೆ. ಬಟ್ ಅವ್ರು ನನಗೆ ಕರೆದ್ರು ಬಂದು ಬರ್ರಿ ಹೋಗಂಬರ್ರಿ ಊಟ ಮಾಡ್ಬೇಕು ಕರ್ಕೊಂಡು ಹೋದ್ರು. ಶಿಸ್ತಾಗಿ ಊಟ ಮಾಡ್ಕೊಂಡು ಬಂದಿ ಗೈಸ್. ಏನೋ ಒಂದು ಪಾಸಿಟಿವ್ ವೈಬ್. ಸೊ ಬರ್ರಿ ಇವಾಗ ಆಮೇಲೆ ಸಿಗ್ತೀನಿ ಗೈಸ್. ಒಂದಿಷ್ಟು ಕೊತ್ತೀನಿ, ಇವಾಗ ಜಸ್ಟ್ ಬಂದೀನಿ. ಒಂದು 2 ನಿಮಿಷ ಫ್ರೆಶ್ ಅಪ್ ಆಗ್ತೀನಿ. ಫ್ರೆಶ್ ಅಪ್ ಅಂದರೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಿ ಅಂತ ಗೈಸ್. ವೇಟ್ ಆ್ಯಂಡ್ ವಾಚ್ ಗೈಸ್. ಫಟಾಫಟ್ ಅಂತ ಹೋಗಿ ಡ್ರೆಸ್ ಚೇಂಜ್ ಮಾಡ್ದೆ ಗೈಸ್. ಸುಮ್ಮನೆ ನಾ ಮಕ್ಕೊಳಕ್ಕೆ ಇದು ಮಲ್ಕೊಳ್ಳೋ ಟೈಮ್ದಾಗ ಇದನ್ನು ಬಿಚ್ಚಿ ಮಕ್ಕೊಂಬಿಡ್ನ. ನನಗಂತೂ ಯಾವ ಥಂಡಿ ಇರ್ಲಕ್ಕ ಏನೇ ಇರೋಕ ನನಗೆ ಮೈ ಮೇಲೆ ಬಟ್ಟೆ ಇದೆಲ್ಲ ಹೇಳ್ಬಾರ್ದ ಸರಿ ಗೈಸ್. ಫಟಾಫಟ್ ಅಂತ ಹೇಳಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ರೆಡಿ ಆಗಿಬಿಟ್ಟೆ ಗೈಸ್. ಮುಖದೇನು ತೊಳ್ಕೊಂಡೆಲ್ಲ ತೊಳ್ಕೊಬಾರ್ದು ಅಂತ ಎಲ್ಲ ದೇವ್ರಿಗೆ ಇದು ಹೋಗಿ ತೊಳ್ಕೊಬಾರ್ದು. ಅದಕ್ಕೆ ಅದು ಅಷ್ಟೇ ಇರ್ತದೆ. ಆ್ಯಂಡ್ ಗೈಸ್ ನಿಮಗೇನಾದರೂ ಮತ್ತೆ ಹೊಸ ಸಜೆಷನ್ಗಳು ಯಾವ ಥರ ಆದರೂ ಕಂಟೆಂಟ್ಗಳು ಬೇಕಾಗಿದ್ದೀರಾ ಕಾಮೆಂಟ್ ಮಾಡಿರಿ ಗೈಸ್. ನನ್ನ ಕೈಯಿಂದ ಅದನ್ನ
ಮಾಡೋಕೆ ಟ್ರೈ ಮಾಡ್ತೀನಿ ಅಂತ ಗೈಸ್. ನೀವು ಕಾಮೆಂಟ್ ಮಾಡಿ ಸ್ವಲ್ಪ ಯಾವ ಥರ ಅದು ನಾನು ಡೈಲಿ ಲೈಫಿಂದು ಕಂಟೆಂಟ್ ಆಯಿತು, ಅದ್ರ ಜೊತೆ ನಿಮ್ದೊಂದು ಏನಾದರೂ ಕಂಟೆಂಟ್ ಅಂದರೆ ನಿಮ್ದು ಏನಾರು ಅದು ಮಾಡೋಣ ಇದು ಮಾಡೋಣ ಹಿಂಗೆ ಹಿಂಗೆ ಬೇಕಾದಿರಾಕ ಕಾಮೆಂಟ್ ಮಾಡಿರಿ. ಐ ವಿಲ್ ಟ್ರೈ. ನನ್ನಿಂದ ಆಗ್ತಿತ್ತಂದ್ರೆ ಟ್ರೈ ಮಾಡ್ತೀನಿ, ಬೆಸ್ಟ್ ಕೊಡ್ತೀನಿ. ಆ್ಯಂಡ್ ನಿಮ್ಗೆ ಎಂಟರ್ಟೈನ್ಮೆಂಟ್ ಮಾಡೋಕೆ ಟ್ರೈ ಮಾಡ್ತೀನಿ ಅಂತ ಗೈಸ್. ಮತ್ತು ಗೈಸ್ ಇನ್ನೊಂದು ನನ್ನ ಮಿನಿ ಬ್ಲಾಗ್ ಯಾರು ನೋಡ್ತಿರಲ್ಲ, ಲಾಸ್ಟಲ್ಲಿ ಯಾವ್ದಾರ ಸಂದೇಶ ಕೊಡ್ತೀನಿ ನೋಡ್ರಿ, ಒಂದು ಥಾಟ್ ಹೇಳ್ತೀನಲ್ಲ ಆ ಥರ ಥಾಟ ಲಾಂಗ್ ವಿಡಿಯೋದಾಗ ಬೇಕು ಏನು ಅನ್ನೋದು ಕಾಮೆಂಟ್ ಮಾಡಿರಿ. ಲಾಂಗ್ ವಿಡಿಯೋದ ಲಾಸ್ಟಿಗೆ ಥಾಟ್ ಬಾಯ್ ಮಾಡ್ತಿರ್ತೀನಲ್ಲ, ಬಾಯ್ ಆ ಟೈಮ್ದಾಗ ಒಂದು ಥಾಟ್ ಹೇಳಿಕೆ ಬಾಯ್ ಮಾಡಮಂತ. ಸೊ ನನ್ನ ಅನಿಸಿಕೆ 75 ಡೇಸ್ ಮಿನಿ ಬ್ಲಾಗ್ದಾಗ ಹೆಂಗೆ ಒಂದು ಥಾಟ್ ಅದಲ್ಲ, ಅದೇ ಟೈಪ್ ಇದ್ರೆ ಒಂದು ಥಾಟ್ ಕೊಡ್ಬೇಕನ್ನ ನಂದು ಅನಿಸಿಕೆ ಅದ. ಸೊ ಹಂಗೆ ನೀವು ಸ್ವಲ್ಪ ಕಮೆಂಟ್ ಮಾಡಿದ್ರೆ ಅಂದ್ರೆ ಕೊಡ್ತೀನಿ ಅಂತ. ನಾನು ಬರೆದು ಕೊಡಲ್ಲ, ಬಾಯಿಲೇ ಹೇಳ್ತೀನಿ ಅಂತ ಗೈಸ್ ಥಾಟನ್ನು. ಆ್ಯಂಡ್ ನೀವು ಯಾವ ಥರ ಅಂತೀರ ಆ ಥರ ನೀವು ಹೇಳ್ತೀರ ಅಂದ್ರೆ ನೀವು ಇವತ್ತು ಈ ವಿಡಿಯೋದಾಗ ಏನಾದರೂ ಕಮೆಂಟ್ ಮಾಡಿದ್ರೆ ಥಾಟ್ ಹೇಳೋಣ ಅಂತಂದ್ರೆ ಇದರ ಒಂದು ಥಾಟ್ ಇರ್ತದೆ, ಮಿನಿ ಬ್ಲಾಗ್ದೊಂದು ಥಾಟ್ ಇರ್ತದೆ ಗೈಸ್. ಓಕೆ ಗೈಸ್, ಇವತ್ತಿನ ವಿಡಿಯೋ ಎಂಡ್ ಮಾಡೋ ಸಮಯ. ಐ ಹೋಪ್ ಎಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಸೇರಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡ್ರಿ. ಮತ್ತೆ ನಾಳೆ ವಿಡಿಯೋ ಸಂಬಂಧ ಅಲ್ಲಿವರೆಗೂ ಲವ್ ಯು ಆಲ್. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಬಾಯ್ ಬಾಯ್ ಅಷ್ಟೇ.